ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಅವಕಾಶವನ್ನು ಕೊಟ್ಟಿರುವಾಗ ತುಂಬ ಹೃದಯದಿಂದ ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ ಈ ಮುಂಜಾನೆಯಲ್ಲಿ ಆತನಿಗೆ ಕೃತಜ್ಞತೆಯ ಆರಾಧನೆಯನ್ನು ನಾವು ಸಲ್ಲಿಸುವ ಪ್ರಾರ್ಥನೆ ಮಾಡುವ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿಂಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ಸ್ತುತಿಸುವುದಕ್ಕೆ, ನಿಮ್ಮ ಪ್ರೀತಿಯನ್ನು, ನಿಮ್ಮ ಕರುಣೆಯನ್ನು ಧ್ಯಾನಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಿರುವ ಈ ಒಂದು ಸಂದರ್ಭಕ್ಕಾಗಿ, ದಿನಕ್ಕಾಗಿ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ದಿನದ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೂ ನೀನು ಯಜಮಾನನಾಗಿದ್ದು ಈ ಆರಾಧನೆಯನ್ನು ಅಂಗೀಕರಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಹಾಡುಗಳ ಮೂಲಕ, ದೇವರ ವಾಕ್ಯದ ಮೂಲಕ ದೇವರ ನಾಮವನ್ನು ನಾವು ಮಹಿಮೆಪಡಿಸುವಂತೆ ಕೃಪೆ ಮಾಡು. ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ ನಡೆಯುವ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಈ ದಿನದ ಆರಾಧನೆ ನಮ್ಮ ದೇಶಕ್ಕೆ ದೇವರ ನಾಮವನ್ನು ಪ್ರಚುರಪಡಿಸುವಂತಹ ಒಂದು ಆರಾಧನೆಯಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಹೌದು ಕರ್ತನೆ, ಯಾರಾದರೂ ಶಾರೀರಿಕವಾಗಿ ಕ್ಲೇಶಗಳಲ್ಲಿ ಹಾದು ಹೋಗುತ್ತಿರುವುದಾದರೆ ನಿನ್ನ ವಾಕ್ಯವನ್ನು ಕಳುಹಿಸಿ ಅವರಿಗೆ ಬಿಡುಗಡೆಯನ್ನು ದಯಪಾಲಿಸಿಕೊಡು. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ, ಈ ಮುಂಜಾನೆಯಲ್ಲಿ ನಿಮ್ಮ ಮಕ್ಕಳು ಸಂತೋಷದಿಂದ ನಿಮ್ಮ ಆಲಯದಲ್ಲಿ ಸೇರಿ ನಿಮ್ಮನ್ನು ಹಾಡಿ ಅರಸುವಂತೆ ಕೃಪೆ ಮಾಡು. ಇಂದಿನ ಆರಾಧನೆಯ ಅಧ್ಯಕ್ಷತೆಯನ್ನು ನೀನು ತಾನೇ ವಹಿಸಿ ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇಲೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ 2022 ನವೆಂಬರ್ ತಿಂಗಳಿನ 20ನೇ ದಿನಕ್ಕೆ ನಾವು ಸೇರಿ ಬಂದಿದ್ದೇವೆ. ಈ ವರ್ಷದ ಪ್ರಾರಂಭದಿಂದ ಇದುವರೆಗೂ ದೇವರು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ಆತನು ಕಾದು ಕಾಪಾಡಿದ್ದಾನೆ. ಪ್ರತ್ಯೇಕವಾಗಿ ಈ ಆರಾಧನೆಯ ದಿನದಲ್ಲಿ ಆತನ ಸನ್ನಿಧಾನದಲ್ಲಿ ಆತನನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿರುವಾಗ ದೇವರು ಕೊಟ್ಟಿರುವಂತಹ ಈ ಅವಕಾಶವನ್ನು ಉಪಯೋಗಿಸಿ ಆತನನ್ನು ನಾವು ಹಾಡಿ ಅರಸುವ. ನನ್ನ ಯೇಸುವೆ, ನನ್ನ ಪ್ರಿಯ ಯೇಸುವೆ, ನಿನ್ನ ನಾಮವನ್ನ ಹಾಡಿ ಅರಸುವೆ ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆ ಪಡಿಸುವ. ನನ್ನ ಯೇಸುವೆ, ನನ್ನ ಪ್ರಿಯ ಯೇಸುವೆ, ನಿನ್ನ ನಾಮವನ ಹಾಡಿ ಅರಸುವೆ. ನನ್ನ ಯೇಸುವೆ, ನನ್ನ ಪ್ರಿಯ ಯೇಸುವೆ, ನಿನ್ನ ನಾಮವನ ಹಾಡಿ ಅರಸುವೆ.
ಪರವಶವೇ ಭಕ್ತಿ ಪರವಶವೇ, ಪರವಶವೇ ಭಕ್ತಿ ಪರವಶವೇ, ಪರಲೋಕವೇ ಪರಮ ಆನಂದವೇ, ಪರಲೋಕವೇ ಪರಮ ಆನಂದವೇ. ನನ್ನ ಯೇಸುವೇ, ನನ್ನ ಪ್ರಿಯ ಯೇಸುವೇ, ನಿನ್ನ ನಾಮವ ನಾ ಹಾಡಿ ಅರಸುವೆ. ನನ್ನ ಯೇಸುವೇ, ನನ್ನ ಪ್ರಿಯ ಯೇಸುವೇ, ನಿನ್ನ ನಾಮವ ನಾ ಹಾಡಿ ಅರಸುವೆ. ಸ್ವರ್ಗ ಭೂಮಿ ಪಾತಾಳ ಎಲ್ಲ ಕಡೆಯೂ, ಸ್ವರ್ಗ ಭೂಮಿ ಪಾತಾಳ ಎಲ್ಲ ಕಡೆಯೂ, ಇಂಥ ನಾಮ ಯೇಸು ನಾಮ ಶ್ರೇಷ್ಠ ನಾಮವೇ, ಇಂಥ ನಾಮ ಯೇಸು ನಾಮ ಶ್ರೇಷ್ಠ ನಾಮವೇ. ಪರವಶವೇ ಭಕ್ತಿ ಪರವಶವೇ, ಪರವಶವೇ ಭಕ್ತಿ ಪರವಶವೇ, ಪರಲೋಕವೇ ಪರಮ ಆನಂದವೇ, ಪರಲೋಕವೇ ಪರಮ ಆನಂದವೇ. ನನ್ನ ಯೇಸುವೇ, ನನ್ನ ಪ್ರಿಯ ಯೇಸುವೇ, ನಿನ್ನ ನಾಮವ ನಾ ಹಾಡಿ ಅರಸುವೆ. ಬೆಳ್ಳಿ ಮುತ್ತು ಬಂಗಾರ ಬೇಡವೇ ನಾಗೆ, ಬೆಳ್ಳಿ ಮುತ್ತು ಬಂಗಾರ ಬೇಡವೇ ನಾಗೆ, ನಿನ್ನ ನಾಮವೇ ಮಾತ್ರ ಸಾಕೆ ನಗೆ, ನಿನ್ನ ನಾಮ ಮಾತ್ರವೇ ಸಾಕೆ ನಗೆ. ಪರವಶವೇ ಭಕ್ತಿ ಪರವಶವೇ, ಪರವಶವೇ ಭಕ್ತಿ ಪರವಶವೇ, ಪರಲೋಕವೇ ಪರಮ ಆನಂದವೇ, ಪರಲೋಕವೇ ಪರಮ ಆನಂದವೇ. ನನ್ನ ಯೇಸುವೇ, ನನ್ನ ಪ್ರಿಯ ಯೇಸುವೇ, ನಿನ್ನ ನಾಮವ ನಾ ಹಾಡಿ ಅರಸುವೆ. ಪಾಪ ಶಾಪ ನೀಗಿಸಿ ಪರಿಶುದ್ಧಗೊಳಿಸಿ, ಪಾಪ ಶಾಪ ನೀಗಿಸಿ ಪರಿಶುದ್ಧಗೊಳಿಸಿ, ಇಂಥ ನಾಮ ಪಾಪಿಯನ್ನ ಪುನೀತಗೊಳಿಸಿದೆ, ಇಂಥ ನಾಮ ಪಾಪಿಯನ್ನ ಪುನೀತಗೊಳಿಸಿದೆ. ಪರವಶವೇ ಭಕ್ತಿ ಪರವಶವೇ, ಪರವಶವೇ ಭಕ್ತಿ ಪರವಶವೇ, ಪರಲೋಕವೇ ಪರಮ ಆನಂದವೇ, ಪರಲೋಕವೇ ಪರಮ ಆನಂದವೇ. ನನ್ನ ಯೇಸುವೇ, ನನ್ನ ಪ್ರಿಯ ಯೇಸುವೇ, ನಿನ್ನ ನಾಮವ ನಾ ಹಾಡಿ ಅರಸುವೆ. ನನ್ನ ಯೇಸುವೇ, ನನ್ನ ಪ್ರಿಯ ಯೇಸುವೇ, ನಿನ್ನ ನಾಮವ ನಾ ಹಾಡಿ ಅರಸುವೆ. ನನ್ನ ಯೇಸುವೇ, ನನ್ನ ಪ್ರಿಯ ಯೇಸುವೇ, ನಿನ್ನ ನಾಮವ ನಾ ಹಾಡಿ ಅರಸುವೆ. 77ನೇ ಕೀರ್ತನೆಯಲ್ಲಿ 25ನೇ ಕೀರ್ತನೆಯಲ್ಲಿ ಬರೆದಿರುವಂಥದ್ದು, ದೇವರೇ ಕೊಂಡಾಡುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನ ನಾಮ ಮಹತ್ವವು ಸಮೀಪವಾಗಿದೆ, ನಿನ್ನ ಮಹತ್ ಕಾರ್ಯಗಳನ್ನು ವರ್ಣಿಸುತ್ತಾರೆ. ಆರಾಧನೆ ದೇವರಿಗೆ ಮಹಿಮೆಯನ್ನ ಸಲ್ಲಿಸುವಂಥದ್ದು, ಆರಾಧನೆ ದೇವರಿಗೆ ಘನತೆಯನ್ನ ಸಲ್ಲಿಸುವಂಥದ್ದು, ಆರಾಧನೆ ದೇವರಿಗೆ ಬಹುಮಾನವನ್ನ ಸಲ್ಲಿಸುವಂಥದ್ದು. ಇಲ್ಲಿ ಹಾಡುಗಾರನ್ನು ಹಾಡಿರುವಂಥದ್ದು, ಸ್ವರ್ಗ ಭೂಮಿ ಪಾತಾಳ ಎಲ್ಲ ಕಡೆಯೂ ಇಂಥ ನಾಮ ಯೇಸು ನಾಮ ಶ್ರೇಷ್ಠ ನಾಮವೇ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಬರಬೇಕಾದ ರಕ್ಷಣೆ ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಒಬ್ಬ ಮನುಷ್ಯನ ಆತ್ಮರಕ್ಷಣೆ
ಯೇಸು ಕ್ರಿಸ್ತನ ನಾಮದಿಂದಲ್ಲದೆ ಬೇರೆ ಯಾವ ನಾಮದಿಂದಲೂ ನಮಗೆ ಉಂಟಾಗುವುದಿಲ್ಲ. ಆತ್ಮ ರಕ್ಷಣೆಯನ್ನ ನಮಗೆ ಒದಗಿಸಿ ಕೊಟ್ಟಿರುವ ದೇವರಿಗೆ ನಾವು ಸಲ್ಲಿಸುವಂತಹ ಕೃತಜ್ಞತೆಯಾಗಿದೆ ಆರಾಧನೆ ಅನ್ನುವಂಥದ್ದು. ಆರಾಧನೆ ಅನ್ನುವಂಥದ್ದು ಮನಸ್ಸಿನ ಒಂದು ಭಾವನೆ ಅಲ್ಲ. ಆಲಯಗಳಿಗೆ ಹೋಗಿ ಹಾಡುಗಳನ್ನು ಹಾಡುವಾಗ ಉಂಟಾಗುವಂತಹ ಯಾವುದೇ ಒಂದು ರೀತಿಯ ಭಾವನೆಯಲ್ಲ ಆರಾಧನೆ. ಆರಾಧನೆ ಎನ್ನುವಂಥದ್ದು ಸರ್ವಶಕ್ತನಾದ ದೇವರು ನಮ್ಮ ಆತ್ಮ ರಕ್ಷಣೆಗೋಸ್ಕರವಾಗಿ ಸಿದ್ಧ ಮಾಡಿದಂತಹ ಆ ಶ್ರೇಷ್ಠವಾದ ಕಾರ್ಯಗಳನ್ನ ಮನನ ಮಾಡಿಕೊಂಡು ಆತನನ್ನ ಆರಾಧಿಸುವಂಥದ್ದು, ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂಥದ್ದು ಆರಾಧನೆ ಎಂಬುದಾಗಿ ನಾವು ಅರ್ಥೈಸಬೇಕಾಗಿರುವಂಥದ್ದಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಭಕ್ತರು ಆತನನ್ನು ಆರಾಧಿಸುವಂಥದ್ದಾಗಿ ನೋಡುತ್ತೇವೆ. ಸಮಾಧಾನದ ಯಜ್ಞದ ಮೂಲಕ ಆತನನ್ನು ಆರಾಧಿಸುವಂಥದ್ದಾಗಿ ನಾವು ನೋಡುತ್ತೇವೆ. 50ನೇ ಕೀರ್ತನೆ ಅದರ 14ನೇ ವಾಕ್ಯದಲ್ಲಿ ದಾವೀದನು ಬರೆದಿರುವಂತ ಆಸಾಫನು ಹೇಳಿರುವಂಥದ್ದು, ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ. ಸ್ತುತಿ ಯಜ್ಞ ಓತಗಳ ರಕ್ತಕ್ಕಿಂತಲೂ ದೇವರಿಗೆ ಮೆಚ್ಚುಗೆಯಾಗಿರುವಂತಹ ಯಜ್ಞ ಅನ್ನುವಂಥದ್ದು ಸ್ತುತಿ ಸ್ತೋತ್ರಗಳೆಂಬ ಯಜ್ಞಗಳನ್ನ ಸಲ್ಲಿಸುವಂಥದ್ದಾಗಿದೆ. ಯಾತಕ್ಕೋಸ್ಕರವಾಗಿ ದೇವರು ನಮಗೆ ಆರ್ಥಿಕತೆಯನ್ನು ಕೊಟ್ಟಿದ್ದರ ಫಲವಾಗಿಯ ನಮ್ಮ ಜೀವಿತಕ್ಕೆ ಬೇಕಾಗಿರುವಂಥದ್ದನ್ನ ದೇವರು ದಯಪಾಲಿಸಿರುವುದಕ್ಕಾಗಿಯ ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ನಮ್ಮ ಆತ್ಮ ರಕ್ಷಣೆಗೆ ದೇವರು ತೋರಿಸಿರುವಂತಹ ಯೋಹಾನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು. ಆ ಪ್ರೀತಿಯನ್ನ ಮನನ ಮಾಡಿಕೊಂಡು ಆತನನ್ನು ಆರಾಧಿಸುವಂಥದ್ದಾಗಿದೆ. ಇಲ್ಲಿ ಹಾಡುಗಾರನು ಹೇಳಿರುವಂಥದ್ದು, ಬೆಳ್ಳಿ ಮುತ್ತು ಬಂಗಾರ ಬೇಡವೆನಗೆ, ನಿನ್ನ ನಾಮ ಮಾತ್ರವೇ ಸಾಕೆನಗೆ. ಸೊ ದೇವರಿಗೆ ಸರಿಸಾಟಿಯಾಗಿ ಅಥವಾ ದೇವರಿಗೆ ಸರಿ ಸಮಾನವಾಗಿ ಈ ಲೋಕದಲ್ಲಿರುವಂತಹ ಯಾವ ವಸ್ತುಗಳನ್ನು ಹೋಲಿಕೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾಡುಗಾರನು ಕೊನೆಯ ಚರಣವನ್ನು ಹಾಡುವಂಥದ್ದು, ಪಾಪ ಶಾಪ ನೀಗಿಸಿ ಪರಿಶುದ್ಧಗೊಳಿಸಿ ಇಂಥ ನಾಮ ಪಾಪಿಯನ್ನ ಪುನೀತಗೊಳಿಸಿದೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಈ ಸರ್ವಶಕ್ತನಾದ ದೇವರ ಮುಂಭಾಗದಲ್ಲಿ ನಾವು ಕೂಡಿ ಬರುವುದಕ್ಕೆ ಆಸ್ಪದವಾಗಿರುವಂಥದ್ದು ಯೇಸು ಕ್ರಿಸ್ತನ ಕಾಲ್ವಾರಿಯ ಮರಣ. ಯೇಸು ಕ್ರಿಸ್ತನ ರಕ್ತ ನಮ್ಮ ಎಲ್ಲ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದರ ಫಲವಾಗಿ ಈ ಮುಂಜಾನೆಯಲ್ಲಿ ನಾವು ಆತನ ಸನ್ನಿಧಾನಕ್ಕೆ ಸೇರಿ ಬಂದಿದ್ದೇವೆ. ಸೊ ಹೀಗಿರುವಾಗ ನಾವು ಹಾಡಬೇಕಾಗಿರುವಂಥದ್ದು, ನನ್ನ ಯೇಸುವೆ, ನನ್ನ ಪ್ರಿಯ ಯೇಸುವೆ, ನಿನ್ನ ನಾಮವ ನಾ ಹಾಡಿ ಹರಸುವೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಆತನನ್ನು ಆರಾಧಿಸುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನ ಕೊಟ್ಟಿರುವಾಗ ನಮ್ಮ ಹೃದಯದ ಅಂತರಾಳದಿಂದ ಆತನಿಗೆ ಸಲ್ಲತಕ್ಕ ಗೌರವವನ್ನ, ಸಲ್ಲತಕ್ಕ ಆರಾಧನೆಯನ್ನ, ಸಲ್ಲತಕ್ಕ ಮಹಿಮೆಯನ್ನ ನಾವು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವುಗಳು ಮರೆಯಬಾರದು. ಆರಾಧನೆ ಎನ್ನುವಂಥದ್ದು ನಾವು ದೇವರಿಗೆ ಸಲ್ಲಿಸಬೇಕಾಗಿರುವಂತಹ ಒಂದು ಕಾಣಿಕೆಯಾಗಿದೆ.
ಪ್ರಿಯರೇ, ಲೋಕದ ಕಡೆಗೆ ನಾವು ತಿರುಗಿ ನೋಡೋದಾದರೆ ಅನೇಕರು ಈ ಮುಂಜಾನೆಯನ್ನ ಕಾಣದೆ ಲೋಕವನ್ನ ಬಿಟ್ಟು ಅಗಲಿ ಹೋಗಿದ್ದಾರೆ. ಕಳೆದ ವಾರ ಅನೇಕರು ನೆನೆಸಿರಬಹುದು, ಇಂದು ಹೋಗಿ ದೇವರನ್ನ ಆರಾಧಿಸುವ ಎಂಬುದಾಗಿ. ಕಳೆದ ವಾರ ಅವಕಾಶ ಲಭಿಸಿದಂತಹ ಅನೇಕರು ಮುಂದೆ ನೋಡುವ ಎಂಬ ಒಂದು ಆಲಸ್ಯ ಭಾವದಲ್ಲಿ ತಮ್ಮ ದೈನಂದಿನ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರಬಹುದು. ಆದರೆ ಅನೇಕರಿಗೆ ಈ ಒಂದು ಅವಕಾಶ ಲಭಿಸದೇ ಇರುವಾಗ ದೇವರು ನಮಗೆ ಈ ಒಂದು ದಿನವನ್ನ, ಈ ಒಂದು ಅವಕಾಶವನ್ನ ಕೊಟ್ಟಿರುವಾಗ ನಾವು ಎಷ್ಟರ ಮಟ್ಟಿಗೆ ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನ ನಾವುಗಳು ಅರ್ಥ ಮಾಡಿಕೊಂಡು ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನ ಸಲ್ಲಿಸುವುದಕ್ಕೆ ನಾವು ಸಿದ್ಧರಾಗಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರವಾಗಿದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಹಾಗೂ ಹಾರೈಸುವಂಥವರಾಗಿದ್ದೇವೆ. ಈ ದಿನದ ದೇವರ ವಾಕ್ಯ ಧ್ಯಾನಕ್ಕಾಗಿ 3 ವಾಕ್ಯ ಭಾಗಗಳನ್ನು ನಾವು ಓದುವುದಕ್ಕಿದ್ದೇವೆ. ಪ್ರಾರಂಭದಲ್ಲಿ ಅರಣ್ಯಕಾಂಡ 27ನೇ ಅಧ್ಯಾಯ ಅದರ 1ರಿಂದ 11 ವಾಕ್ಯಗಳನ್ನು, ನಂತರವಾಗಿ ಅಪೊಸ್ತಲರ ಕೃತ್ಯ 27ನೇ ಅಧ್ಯಾಯ ಅದರ 7ರಿಂದ 14 ವಾಕ್ಯಗಳು, ಕಡೆಯದಾಗಿ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 35ರಿಂದ 43 ವಾಕ್ಯಗಳು. ಈ ಒಂದು ವಾಕ್ಯದ ಆಧಾರದಲ್ಲಿ ಈ ದಿನ ನಾವು ಕೊಟ್ಟಿರುವಂತಹ ಶೀರ್ಷಿಕೆ ಅನ್ನುವಂಥದ್ದು ಹೆಣ್ಣು ಮಕ್ಕಳ ಶ್ರೇಷ್ಠತೆಯನ್ನ ಅಂಗೀಕರಿಸುವಂಥದ್ದು. ಹೆಣ್ಣು ಮಕ್ಕಳ ಶ್ರೇಷ್ಠತೆಯನ್ನ ಅಂಗೀಕರಿಸುವಂಥದ್ದು. ಆದಿಕಾಂಡ 5ನೇ ಅಧ್ಯಾಯ ಅದರ 1 ಮತ್ತು 2ನೇ ವಾಕ್ಯವನ್ನ ನಾವು ಧ್ಯಾನ ಮಾಡುವಾಗ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಆದಾಮನ ವಂಶದವರ ಚರಿತ್ರೆ. ದೇವರು ಸೃಷ್ಟಿಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಆದಿಕಾಂಡ 1ನೇ ಅಧ್ಯಾಯ ಅದರ 27ನೇ ವಾಕ್ಯದಲ್ಲಿ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂದು ಬರೆಯಲ್ಪಟ್ಟಿದೆ. ದೇವರ ಸೃಷ್ಟಿಯಲ್ಲಿ ಅಥವಾ ದೇವರ ಮುಂಭಾಗದಲ್ಲಿ ನಾವೆಲ್ಲರೂ ಸರಿ ಸಮಾನರು ಎಂಬುವಂತಹ ಒಂದು ಸಂದೇಶವನ್ನ ನಾವುಗಳು ಗ್ರಹಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಇಂದು ನಾವು ದೇಶವನ್ನ ತಿರುಗಿ ನೋಡುವಾಗ ಇಂದು ನಡೆಯುವಂತಹ ಪ್ರತಿಯೊಂದು ಕಾರ್ಯಗಳು ಮಾನವ ಸಮಾಜ ತಲೆ ತಗ್ಗಿಸುವಂತಹ ಕಾರ್ಯಗಳಿಗೆ ಒಳಗಾಗಿದೆ ಅನ್ನುವಂಥದರಲ್ಲಿ ಯಾವ ಸಂಶಯವೂ ಇಲ್ಲ. ನಮ್ಮ ದೇಶ ಒಂದು ಸಂಪತ್ಭರಿತವಾದ, ಅದು ಆರ್ಥಿಕತೆಯಲ್ಲಿ ಮಾತ್ರವಲ್ಲ ಸಂಸ್ಕೃತಿಯಲ್ಲಿಯೂ ಒಂದು ಸಂಪತ್ಭರಿತವಾದ ಶ್ರೀಮಂತ ದೇಶವಾಗಿದೆ. ನಮ್ಮ ದೇಶದ ಇತಿಹಾಸವನ್ನ ನಾವು ಕಲಿಯುವುದಾದರೆ ನಮ್ಮ ದೇಶದ ಇತಿಹಾಸದಲ್ಲಿ ಗಂಡು ಮತ್ತು ಹೆಣ್ಣಿನ ನಡುವೆ ಯಾವ ವ್ಯತ್ಯಾಸವನ್ನು ಸಹ ನಾವು ಕಾಣೋದಿಲ್ಲ. ಒಂದು ಗಾದೆಯ ಮಾತು ಈ ರೀತಿ ಬರೆಯಲ್ಪಟ್ಟಿದೆ, ಎಲ್ಲಿ ನಾರಿಯರು ಪೂಜಿಸಲ್ಪಡುವರೋ ಅಲ್ಲಿ ದೇವರು ಸಂಚರಿಸುತ್ತಾನೆ. ಪೂಜಿಸಲ್ಪಡುವುದು ಅಂದರೆ ಮಹಿಳೆಯರಿಗೆ ಸಲ್ಲತಕ್ಕ ಗೌರವವನ್ನ
ಮಹಿಳೆಯರಿಗೆ ಸಲ್ಲತಕ್ಕ ಘನತೆಯನ್ನ, ಮಹಿಳೆಯರಿಗೆ ಸಲ್ಲತಕ್ಕ ಸ್ಥಾನ ಮಾನವನ್ನ ಸಲ್ಲಿಸುವುದಾದರೆ ಅಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬುವಂತಹ ಒಂದು ಮಾತಾಗಿದೆ ಇಂದು. ಹೀಗೆ ಹಿರಿಮೆ ಗರಿಮೆಗಳಿಂದ ತುಂಬಿದಂತಹ ನಮ್ಮ ದೇಶದಲ್ಲಿ ಇವತ್ತು ಹೆಣ್ಣು ಮಕ್ಕಳ ಸ್ಥಾನಮಾನಗಳ ಕುರಿತಾಗಿ ನಾವು ನೋಡುವಾಗ ಇಂದಿನ ವಾತಾವರಣ ನಮಗೆ ಭಯವನ್ನ ಹುಟ್ಟಿಸುವಂತಹ ಒಂದು ವಾತಾವರಣವಾಗಿ ಮಾರ್ಪಟ್ಟಿರುವಂಥದರಲ್ಲಿ ಯಾವ ಸಂಶಯವೂ ಇಲ್ಲ. ಅತಿ ಹೆಚ್ಚು ಪೀಡನೆಗಳನ್ನು, ಅತಿ ಹೆಚ್ಚು ವೇದನೆಗಳನ್ನು ಅನುಭವಿಸುತ್ತಿರುವ ಒಂದು ಗುಂಪು ಜನರು ಈ ಮಹಿಳೆಯರು ಎಂಬುವಂಥದ್ದು ನಿಜವಾಗಲೂ ನಮ್ಮ ಸಮಾಜ, ನಮ್ಮ ಪುರುಷ ಸಮಾಜ ತಲೆ ತಗ್ಗಿಸುವಂತಹ ಒಂದು ಮಟ್ಟಕ್ಕೆ ಬಂದಿದೆ ಎಂದರೆ ತಪ್ಪಾಗಲಾರದು. ಸೊ ನಮ್ಮ ಸಮಾಜ ಅನ್ನುವಂಥದ್ದು ಪುರುಷ ಪ್ರಧಾನ ಸಮಾಜ. ಇಲ್ಲಿ ಗಂಡು ಮಕ್ಕಳನ್ನ ಅಥವಾ ಪುರುಷರನ್ನ ಶ್ರೇಷ್ಠರು ಎಂಬ ಒಂದು ಭಾವದಲ್ಲಿ, ಹೆಣ್ಣು ಮಕ್ಕಳನ್ನ ಅಥವಾ ಮಹಿಳೆಯರನ್ನ ಕನಿಷ್ಠರು ಎಂಬ ಭಾವನೆಯಲ್ಲಿ ನಾವು ನೋಡುತ್ತೇವೆ. ಸೊ ಹೆಣ್ಣು ಮಕ್ಕಳೆಂದರೆ ಮನೆಯ ಗುಲಾಮಳು, ಅವಳಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ಅವಳೇನೇ ಇದ್ದರೂ ಗಂಡ ಅಥವಾ ಪುರುಷ ಹೇಳಿದ ಹಾಗೆ ಕೇಳಬೇಕು. ಸೊ ಈ ಒಂದು ಮನೋಭಾವನೆ ಇದು ಸ್ವಾರ್ಥಪರ ಪುರುಷರು ಹುಟ್ಟು ಹಾಕಿರುವ ಕಾರಣ ಇಂದು ಮಹಿಳೆಯರು ಸಮಾಜದಲ್ಲಿ ಬಹಳ ಕೀಳು ಮಟ್ಟದಲ್ಲಿ ಅವರನ್ನು ನಡೆಸುವಂಥದ್ದನ್ನು ನಾವು ನೋಡುತ್ತೇವೆ. 16ನೇ ಶತಮಾನದಲ್ಲಿ ಅಂದರೆ ಕ್ರಿಸ್ತಶಕ 1680ರಲ್ಲಿ ಅಂದಿನ ಮೈಸೂರು ಜಿಲ್ಲೆಯ ಯಳಂದೂರಿನಲ್ಲಿ ಹುಟ್ಟಿದ ಸಂಚಿ ಹೊನ್ನಮ್ಮ ಎಂಬ ಮಹಿಳೆ ಬರೆದಂತ ಈಕೆ ಅಂದಿನ ಅರಮನೆಯಲ್ಲಿ ಒಂದು ಹೂಳಿಗದ ಹೆಣ್ಣಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಳು. ಹೀಗೆ ಬರೆದಂತಹ ಒಂದು ಕಾವ್ಯ ಅದು ಬಹಳ ಅರ್ಥಪೂರ್ಣವಾಗಿರುವಂತಹ ಒಂದು ಕಾವ್ಯವಾಗಿದೆ. ಆ ಕಾವ್ಯದ ಸಾಲುಗಳು ಇಂತಿವೆ. ಪೆಣ್ಣಲ್ಲವೇ ತಮ್ಮನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು, ಪೆಣ್ಣು ಪೆಣ್ಣಂದೇಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು. ಇದು ಹಳೆಗನ್ನಡದ ಸಾಲುಗಳು. ಸೊ ಈ ಸಾಲುಗಳ ಅರ್ಥ ಇಂತಿವೆ. ನಮ್ಮೆಲ್ಲರನ್ನು ಹೆಡೆದವಳು ಹೆಣ್ಣಲ್ಲವೇ, ನಮ್ಮೆಲ್ಲರನ್ನು ಕಾಪಾಡಿದವಳು ಹೆಣ್ಣಲ್ಲವೇ. ಹೀಗಿರುವಾಗ ಹೆಣ್ಣು ಹೆಣ್ಣು ಎಂದು ಯಾಕೆ ನಿಕೃಷ್ಟರಾಗಿ ಕಾಣುತ್ತಾರೋ ಕಣ್ಣು ಕಾಣದ ಈ ಮೂರ್ಖರು. ಈ ಒಂದು ಕಾವ್ಯದ ಸಾಲುಗಳು ಪುರುಷ ಪ್ರಧಾನರಿಗೆ ಎಷ್ಟರ ಮಟ್ಟಿಗೆ ಅರ್ಥವಾಗುತ್ತದೋ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಸೊ ಈ ಕಾವ್ಯವನ್ನ ಬರೆದಂಥದ್ದು 1680ರಲ್ಲಿ 16ನೇ ಶತಮಾನದಲ್ಲಿ. ಅಪೊಸ್ತಲನಾದ ಪೌಲ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಅದರ 3ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ಒಂದು ವಾಕ್ಯವನ್ನ ಬರೆದಿರುವಂಥದ್ದಾಗಿ ನೋಡ್ತೇವೆ. ಅಲ್ಲಿ ಪೌಲನು ಬರೆದಿರುವಂಥದ್ದು ಹೀಗೆ: ಸೊ ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. 29ನೇ ವಾಕ್ಯ: ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು,
ವಾಗ್ದಾನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಸೊ ಇಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಬರೆದಿರುವಂಥದ್ದು, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದನ್ನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನ್ನು. ಸೊ ಅಲ್ಲಿ ನಾವು ಯಾವುದೇ ರೀತಿಯ ಭೇದ ಭಾವವನ್ನು ನಾವು ಕಾಣೋದಿಲ್ಲ. ಇಲ್ಲಿ ಗಲಾತ್ಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಹೇಳಿರುವಂಥದ್ದು, ನೀವು ಕ್ರಿಸ್ತನಲ್ಲಿರುವ ಯೇಸು ಕ್ರಿಸ್ತನಲ್ಲಿ ಒಂದೇ ಆಗಿದ್ದೀರಿ. ಸೊ ಅಲ್ಲಿ ಪೌಲನು ಹೇಳುವಂಥದ್ದು, ಯಹೂದ್ಯನು ಮತ್ತು ಗ್ರೀಕನು, ಆಳು ಮತ್ತು ಒಡೆಯ. ಸೊ ನಾವು ಇವೆರಡನ್ನ ನಾವು ಅಂಗೀಕರಿಸ್ತೇವೆ. ಯಹೂದ್ಯನಾಗಲಿ ಗ್ರೀಕನಾಗಲಿ ಕ್ರಿಸ್ತನಲ್ಲಿ ಅವರೆಲ್ಲರೂ ಒಂದೇ ಎಂಬ ಮನೋಭಾವ ನಮ್ಮಲ್ಲಿಯೂ ಇರುವಂಥದ್ದಾಗಿದೆ, ಯಾವ ಸಂಶಯವೂ ಇಲ್ಲ. ಹಾಗೆಯೇ ಆಳು ಮತ್ತು ಒಡೆಯ, ಹಣವಂತನಾಗಲಿ ದರಿದ್ರನಾಗಲಿ ಕ್ರಿಸ್ತನಲ್ಲಿ ಒಂದೇ ಎಂಬ ಮನೋಭಾವವು ನಮ್ಮಲ್ಲಿ ಇರುವಂಥದ್ದಾಗಿದೆ. ಆದರೆ ಗಂಡು ಎಂದು ಹೆಣ್ಣು ಎಂಬ ಪದಪ್ರಯೋಗವನ್ನು ನಾವು ಕೇಳುವಾಗ ಸೊ ನಾವು ಒಂದು ರೀತಿಯ ವ್ಯತ್ಯಾಸವನ್ನ ನಾವು ಬೆಳೆಸುವಂಥದ್ದನ್ನ ನಾವು ನೋಡ್ತೇವೆ. ಸೊ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇಂದು ನಮ್ಮ ಶೀರ್ಷಿಕೆ ಅನ್ನುವಂಥದ್ದು ಹೆಣ್ಣು ಮಗುವಿನ ಶ್ರೇಷ್ಠತೆಯನ್ನ ಅಂಗೀಕರಿಸುವುದು. ಸೊ ಪ್ರಾರಂಭದಲ್ಲಿ ಅರಣ್ಯಕಾಂಡ 27ನೇ ಅಧ್ಯಾಯ ಅದರ 1ರಿಂದ 4 ವಾಕ್ಯಗಳನ್ನ ನಾವು ಗಮನಿಸಿ ನೋಡುವಾಗ ಸೊ ಇಲ್ಲಿ ಮೋಶೆ ಇಸ್ರಾಯೇಲರಿಗೆ ಸ್ವಾಸ್ಥ್ಯವನ್ನ ಅಥವಾ ಅವರಿಗೆ ಲಭಿಸಬೇಕಾದ ಭಾಗವನ್ನ ವಿಭಾಗಿಸಿ ಕೊಡುವಂತಹ ಒಂದು ಸಂದರ್ಭ ಇಲ್ಲಿ ಬರೆಯಲ್ಪಟ್ಟಿದೆ. 27ನೇ ಅಧ್ಯಾಯ ಅದರ 1ರಿಂದ 4 ವಾಕ್ಯಗಳಲ್ಲಿ 5 ಹೆಣ್ಣು ಮಕ್ಕಳು ಮೋಶೆಯ ಬಳಿಗೆ ಬಂದು ತಮ್ಮ ಒಂದು ಮನವಿಯನ್ನ ಸಲ್ಲಿಸುವಂತದ್ದಾಗಿ ನಾವು ನೋಡ್ತೇವೆ. ಆ ಒಂದು ಮನವಿ, ಆ ಒಂದು ಪ್ರಾರ್ಥನೆ, ಆ ಒಂದು ವಿಜ್ಞಾಪನೆ ಏನೆಂದರೆ, ಇಸ್ರಾಯೇಲರಿಗೆ ವಾಗ್ದಾನ ದೇಶದಲ್ಲಿ ಸ್ವಾಸ್ಥ್ಯವನ್ನ ಹಂಚಿಕೊಡುವಾಗ ನಮಗೂ ಸಹ ಸ್ವಾಸ್ಥ್ಯವನ್ನ ಹಂಚಿಕೊಡಬೇಕು. ಇದು ಯೋಸೇಫನ ಕುಲದಲ್ಲಿ ನಡೆದಂತಹ ಒಂದು ಘಟನೆ. ಯೋಸೇಫನಿಂದ 8ನೇ ತಲೆಮಾರಿನ ಚೆಲ್ಫಹಾದನ ಕುಟುಂಬದ 5 ಹೆಣ್ಣು ಮಕ್ಕಳು ಇಸ್ರಾಯೇಲರ ನಾಯಕನಾದಂತಹ ಮೋಶೆಗೆ ತಮ್ಮ ಮನವಿಯನ್ನ ಸಲ್ಲಿಸುವಂತದಾಗಿ ನೋಡುತ್ತೇವೆ. ಅರಣ್ಯಕಾಂಡ 26ನೇ ಅಧ್ಯಾಯವನ್ನ ನಾವು ಕೂಲಂಕುಷವಾಗಿ ಕಲಿಯುವಾಗ ಅಲ್ಲಿ ಒಂದು ಜನಗಣತಿಯ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಆ ಜನಗಣತಿಯ ಉದ್ದೇಶ ಅನ್ನುವಂಥದ್ದು ಅದರ 2ನೇ ವಾಕ್ಯ, ನೀವು ಇಸ್ರಾಯೇಲರ ಸರ್ವ ಸಮೂಹದವರಲ್ಲಿ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರನ್ನು, ಅಂದರೆ ಯುದ್ಧಕ್ಕೆ ಹೊರಡತಕ್ಕವರನ್ನು ಗೋತ್ರಗಳ ಪ್ರಕಾರವಾಗಿ ಲೆಕ್ಕಿಸಬೇಕು. ಇದು ಸರ್ವಶಕ್ತನಾದ ದೇವರು ತನ್ನ ದಾಸನಾದ ಮೋಶೆಗೆ ಹಾಗೂ
ಇಸ್ರಾಯೇಲರ ಮಹಾಯಾಜಕನಾದ ಎಲ್ಲಾಜಾರನಿಗೆ ನೀಡಿದಂತಹ ಒಂದು ಕರ್ತವ್ಯ. ದೇವರಿಂದ ಹೊಂದಿಕೊಂಡಂತಹ ಕರ್ತವ್ಯಗಳನ್ನ ಮೋಶೆ ಮತ್ತು ಎಲ್ಲಾಜಾರನು ಅದನ್ನು ಕೂಲಂಕುಷವಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಬರುವಂತಹ ಸಂದರ್ಭದಲ್ಲಿ 26ನೇ ಅಧ್ಯಾಯ 33ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಏಫೇರನ ಮಗನಾದ ಚಲ್ಫಹಾದನಿಗೆ ಹೆಣ್ಣು ಮಕ್ಕಳು ಹುಟ್ಟಿದರೆ ಹೊರತು ಗಂಡು ಮಕ್ಕಳು ಹುಟ್ಟಲಿಲ್ಲ. ಅವನ ಮಕ್ಕಳ ಹೆಣ್ಣು ಮಕ್ಕಳು ಮೆಹಲ, ನೋವ, ಹೋಗ್ಲ, ಮಿಲ್ಕ, ತಿರ್ಚ ಎಂಬುವವರು. ಈ ಯೋಸೇಫನ ಕುಲದಲ್ಲಿ 7ನೇ ತಲೆಮಾರಿನವನಾದ ಚಲ್ಫಹಾದನಿಗೆ 5 ಮಂದಿ ಹೆಣ್ಣು ಮಕ್ಕಳು. ಯೆಹೋವನು ಯುದ್ಧಕ್ಕೆ ಹೊರಡುವುದಕ್ಕೆ 20 ವರ್ಷ ಮೇಲ್ಪಟ್ಟವರ ಪಟ್ಟಿಯನ್ನು ತಯಾರಿಸುವುದಕ್ಕೆ ಹೇಳಿದಂತಹ ಸಂದರ್ಭದಲ್ಲಿ ಮೋಶೆ ಮತ್ತು ಎಲ್ಲಾಜಾರನು ಪ್ರತಿಯೊಂದು ಕುಟುಂಬಗಳ ಗಂಡು ಮಕ್ಕಳ ಲೆಕ್ಕಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. 30ನೇ ವಾಕ್ಯದಲ್ಲಿ ಗಿಲ್ಯಾದನ ವಂಶದವರು ಯಾರೆಂದರೆ ಈಯಜೇರನ ವಂಶದರಾದ ಈಯಜರು, ಹೆಲಕನ ವಂಶದರಾದ ಹೆಲಕ್ಯರು, ಅಸ್ತ್ರಿಯೇಲನ ವಂಶದವರಾದ ಅಸ್ತ್ರಿಯೇಲರು, ಶೇಕೆಮನ ವಂಶದವರಾದ ಶೇಕೆಮ್ಯರು, ಶೆಮಿದಾಯನ ವಂಶಸ್ಥರಾದ ಶೆಮಿದಾಯರು, ಏಫೇರನ ವಂಶಸ್ಥರಾದ ಏಫೇರ್ಯರು ಇವರೇ. ಏಫೇರನ ಮಗನಾದ ಚಲ್ಫಹಾದನಿಗೆ, ಇಲ್ಲಿ ಚಲ್ಫಹಾದನ ವಂಶಸ್ಥರಿಗೆ ಎಲ್ಫಹಾದನಿಗೆ ಗಂಡು ಮಕ್ಕಳು ಇಲ್ಲದರ ಫಲವಾಗಿ ಚಲ್ಫಹಾದನ ಹೆಣ್ಣು ಮಕ್ಕಳ ಪಟ್ಟಿಯನ್ನ ಇಲ್ಲಿ ನಾವು ಕಾಣುವುದಿಲ್ಲ. ಈ ಎಲ್ಲ ಕಾರ್ಯಗಳು ನಡೆದ ನಂತರವಾಗಿ ನಾವು 27ನೇ ಅಧ್ಯಾಯದಲ್ಲಿ ಬರುವಾಗ ಅದರ 1ನೇ ವಾಕ್ಯದ 2ನೇ ಭಾಗದಲ್ಲಿ ಅಲ್ಲಿ ಚಲ್ಫಹಾದನ ಹೆಣ್ಣು ಮಕ್ಕಳಾದ ಮೆಹಲ, ನೋವ, ಹೂಗ್ಲ, ಮಿಲ್ಕ, ತಿರ್ಚ ಎಂಬುವರು ಒಂದು ವಿಜ್ಞಾಪನೆಯನ್ನ ಮಾಡಿಕೊಳ್ಳುವುದಕ್ಕೆ ಬಂದರು. ಅವರ ವಿಜ್ಞಾಪನೆ ಏನೆಂಬುದಾಗಿ 3ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಮ್ಮ ತಂದೆ ಅರಣ್ಯದಲ್ಲಿ ತೀರಿ ಹೋದನು ಅಥವಾ ಸತ್ತು ಹೋದನು. ಅವನು ಯಾವ ರೀತಿಯಾಗಿ ಹಸು ನೀಗಿದನು ಎಂಬುವಂಥದ್ದನ್ನ ಸ್ಪಷ್ಟವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಅವನು ಕೋರೆಹನ ಜೊತೆಯಲ್ಲಿ ಯೆಹೋವನಿಗೆ ವಿರೋಧವಾಗಿ ತಿರುಗಿ ಬಿದ್ದವರೊಳಗೆ ಸೇರಿದವನಲ್ಲ. ಯೆಹೋವನು ಇಸ್ರಾಯೇಲ್ ಮಕ್ಕಳನ್ನ ಐಗುಪ್ತ ದೇಶದಿಂದ ಬರಮಾಡಿದಾಗ ಕೋರಹನು ಮೋಶೆಗೂ ಆರೋಹನಿಗೂ ವಿರುದ್ಧವಾಗಿ ನಿಂತಿದ್ದರ ಫಲವಾಗಿ ಒಂದು ಸಂಹಾರವು ಅಲ್ಲಿ ನಡೆಯಿತು. ಆ ಗುಂಪಿಗೆ ಸೇರಿದವನಲ್ಲ ಯಾರು? ಈ ಚಲ್ಫಹಾದನು. ಅವನು ಅಂದು ಯೆಹೋವನ ಮಾರ್ಗದಲ್ಲಿ ಮೋಶೆಯ ನಾಯಕತ್ವದಲ್ಲಿಯೇ ದೃಢತೆಯಿಂದ ನಿಂತಹ ವ್ಯಕ್ತಿಯಾಗಿದ್ದನು. ಆದರೆ ಮರಣ್ಯದಲ್ಲಿ ಆತನು ಏನ್ ಮಾಡ್ದ? ಹಸು ನೀಗಿದ. ಆದರೆ ಅವನಿಗೆ ಗಂಡು ಮಕ್ಕಳು ಇರಲಿಲ್ಲ. ಇಲ್ಲಿ 4ನೇ ವಾಕ್ಯದಲ್ಲಿ ಈ 5 ಹೆಣ್ಣು ಮಕ್ಕಳ ಮನವಿ ಏನು ನೋಡಿ. ನಮ್ಮ ತಂದೆಗೆ ಗಂಡು ಮಗನಿಲ್ಲದ ಮಾತ್ರದಿಂದ ಅವನ ಹೆಸರು ಕುಲದಿಂದ ತೆಗೆಯಲ್ಪಡುವುದು ನ್ಯಾಯವೋ? ಒಂದು ಪ್ರಶ್ನೆ. ಯಾರು? ಈ 5 ಹೆಣ್ಣು ಮಕ್ಕಳು ದೇವರ ದಾಸನಾದ ಇಸ್ರಾಯೇಲರ ನಾಯಕನಾದ ಮೋಶೆಯ ಬಳಿಗೆ ಕೇಳುವಂಥದ್ದು, ಮಹಾಯಾಜಕನಾದ ಎಲ್ಲಾಜಾರನ ಬಳಿಗೆ ಕೇಳುವಂಥದ್ದು, ಕುಲಾಧಿಪತಿಗಳ ಮುಂದೆ ಕೇಳುವಂಥದ್ದು. ನಮ್ಮ ತಂದೆಗೆ ಗಂಡು ಮಗನಿಲ್ಲದ ಕಾರಣ
ಅವನ ಹೆಸರನ್ನು ಕುಲದಿಂದ ತೆಗೆಯುವುದು ನ್ಯಾಯವೋ. 30ನೇ ಅಧ್ಯಾಯ 26ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಗಿಲ್ಯಾದನ ವಂಶದಲ್ಲಿ ಏಜರು, ಎಲಕ್ಯರು ಎಲ್ಲ ಕುಟುಂಬದವರ ಹೆಸರನ್ನು ನಾವು ಕಾಣ್ತೇವೆ. ಆದರೆ ಚೆಲ್ಫಹಾದನ ಸಂತತಿಯವರ ಹೆಸರನ್ನು ನಾವು ಕಾಣೋದಿಲ್ಲ. ಸೊ ಈ ಒಂದು ಜನಗಣತಿಯಲ್ಲಿ ಅವನ ಹೆಸರು ತೆಗೆಯಲ್ಪಟ್ಟಿತು. ಇದನ್ನು ಮನಗಂಡಂತಹ ಚೆಲ್ಫಹಾದನ 2 ಮಕ್ಕಳು ಮೋಶೆಗೆ ಕೇಳುವಂಥದ್ದು, ನನ್ನ ತಂದೆಗೆ ಗಂಡು ಮಗನಿಲ್ಲದ ಕಾರಣ ಅವನ ಹೆಸರನ್ನು ಕುಲದಿಂದ ತೆಗೆಯುವುದು ನ್ಯಾಯವು ಎಂಬ ಒಂದು ಪ್ರಶ್ನೆಯನ್ನ ಕೇಳುವಂಥದ್ದಾಗಿ ನೋಡುತ್ತೇವೆ. ಮೋಶೆ ಇವರ ಮನವಿಯನ್ನ, ಇವರ ಪ್ರಾರ್ಥನೆಯನ್ನ ದೇವರ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗಿ 5ನೇ ವಾಕ್ಯದಲ್ಲಿ ಮೋಶೆಯು ಅವರ ಪ್ರಾರ್ಥನೆಯನ್ನು ಯೆಹೋವನ ಬಳಿಯಲ್ಲಿ ವಿಚಾರಿಸಲಾಗಿ. ನೋಡಿ, ಈ ಚೆಲ್ಫಹಾದನ ಮಕ್ಕಳ, ಹೆಣ್ಣು ಮಕ್ಕಳ ಈ ಒಂದು ಮನವಿಯನ್ನ ಬಂಗಾರದ ಲಿಪಿಗಳಲ್ಲಿ ಬರೆದಿಡಬೇಕು. ಸೊ ಇಲ್ಲಿ ಅವರ ಮನವಿಯನ್ನ, ಅವರ ವಿಜ್ಞಾಪನೆಯನ್ನ ಮೋಶೆ ಯೆಹೋವನ ಸನ್ನಿಧಾನದಲ್ಲಿ ವಿಚಾರಿಸಿದಾಗ ಯೆಹೋವನಿಂದ ಬಂದಂತಹ ಉತ್ತರ, ಇದು ಒಬ್ಬ ಮನುಷ್ಯನು ಹೇಳುವಂತಹ ಮಾತಲ್ಲ, ಇದು ಮೋಶೆಯ ಮಾತಲ್ಲ, ಇದು ಎಲ್ಲಾಜಾರನ ಮಾತಲ್ಲ, ಇದು ಕುಲಾಧಿಪತಿಗಳ ಮಾತಲ್ಲ, ಇದು ಇಸ್ರಾಯೇಲರ ಸರ್ವ ಸಮೂಹದವರ ಮಾತಲ್ಲ, ಇದು ಸರ್ವಶಕ್ತನಾದ ಯೆಹೋವನ ಮಾತು. ಚೆಲ್ಫಹಾದನ ಹೆಣ್ಣು ಮಕ್ಕಳು ಹೇಳುವುದು ನ್ಯಾಯ. ಪ್ರಿಯರೇ, ಅನೇಕ ಕಾರ್ಯಗಳನ್ನು ನಾವು ದೇವರ ಸನ್ನಿಧಾನದಲ್ಲಿ ಹೇಳುವಂತವರಾಗಿದ್ದೇವೆ. ಅನೇಕ ಪ್ರಾರ್ಥನಾ ಮನವಿಗಳನ್ನ ನಾವು ದೇವರ ಸನ್ನಿಧಾನಕ್ಕೆ ಸಲ್ಲಿಸುವಂತವರಾಗಿದ್ದೇವೆ. ಆದರೆ ಈ ಮುಂಜಾನೆಯಲ್ಲಿ ಒಂದು ವಿಚಾರವನ್ನ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ನನ್ನ ಪ್ರಾರ್ಥನಾ ಮನವಿ ನ್ಯಾಯಯುತವಾದಂಥದ್ದು. ಒಮ್ಮೆ ಒಬ್ಬ ದೇವರಲ್ಲಿ ಪ್ರಾರ್ಥನೆ ಮಾಡ್ದ, ದೇವರು ಅವನಿಗೆ ಪ್ರತ್ಯಕ್ಷನಾಗಿ ಕೇಳ್ದ, ನಿನಗೇನು ಬೇಕು? ಆದರೆ ಒಂದು ಕಂಡೀಷನ್, ನಿನಗೆ ಕೊಡುವಂಥದ್ರಲ್ಲಿ 2% ನಿನ್ನ ಪಕ್ಕದವನಿಗೆ ನಾನು ಕೊಡ್ತೇನೆ ಅಷ್ಟೇ. ಈತ ದೇವರಿಗೆ ಪ್ರಾರ್ಥನೆ ಮಾಡಿ ಒಂದು ಮನೆಗೋಸ್ಕರ ಪ್ರಾರ್ಥನೆ ಮಾಡಿದ, ದೇವರು ಇವನಿಗೆ ಒಂದು ಮನೆ ಕೊಟ್ಟ, ಪಕ್ಕದವನಿಗೆ 2 ಮನೆ ಕೊಟ್ಟ. ಸ್ವಲ್ಪ ದಿನ ಆದ ಮೇಲೆ ಒಂದು 10 ಎಕರೆ ಜಾಗಕ್ಕೋಸ್ಕರ ಪ್ರಾರ್ಥನೆ ಮಾಡ್ದ, ಇವನಿಗೆ 10 ಎಕರೆ ಜಾಗ ಸಿಕ್ತು, ಪಕ್ಕದವನಿಗೆ 20 ಎಕರೆ ಜಾಗ ಸಿಕ್ತು. ಸ್ವಲ್ಪ ಆದ್ಮೇಲೆ ಇನ್ನು ಯಾವುದೋ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ದ, ಅದು ಅವನಿಗೆ ಸಿಕ್ತು, ಅದು 2% ಅವನಿಗೆ ಸಿಕ್ತು. ಕೊನೆಯದಾಗಿ ಇನ್ನೊಂದು ಪ್ರಾರ್ಥನೆ ಮಾಡ್ದ, ದೇವರೇ ನೀನು ನನಗೆ ಕೊಟ್ಟಿರುವಂಥ ಆಸ್ತಿಗಳನ್ನು ನೋಡುವುದಕ್ಕೆ ನನ್ನ ಒಂದು ಕಣ್ಣು ಸಾಕು, ನನ್ನ ಒಂದು ಕಣ್ಣನ್ನು ತೆಗೆದು ಬಿಡು ಎಂಬುದಾಗಿ. ಅವನ ಉದ್ದೇಶ, ದೇವರು ವಾಗ್ದಾನ ಮಾಡಿರುವಂಥದ್ದು ನಿನಗೆ 1 ಕೊಟ್ಟರೆ ಮತ್ತೊಬ್ಬನಿಗೆ 2 ಕೊಡ್ತೇನೆ. ಇವನ ಮನಸ್ಸಿನ ಉದ್ದೇಶ, ನನ್ನ 1 ಕಣ್ಣು ಹೋದರೆ ಇವನ 2 ಕಣ್ಣು ಹೋಗ್ತತೆ. ಆದ್ರೆ ಉಲ್ಟಾ ಆಗೋಯ್ತು, ಇವನ್ 2 ಕಣ್ಣು ಹೋಗೋಯ್ತು. ಅನೇಕ ಬಾರಿ ನಾವು ಯೋಚಿಸಬೇಕು, ನನ್ನ ಪ್ರಾರ್ಥನೆ, ನನ್ನ ಮನವಿ ನ್ಯಾಯಯುತವಾಗಿರುವಂಥದ್ದಾಗಿದ್ದೀಯಾ? ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ ಎಂಬುದಾಗಿ ವಾಕ್ಯ ಇದೆ ಎಂಬುದಾಗಿ ಹೇಳಿಕೊಂಡು ಬೇಡವಾದಂಥದ್ದೆಲ್ಲವನ್ನ ಕೇಳುವಂಥದ್ದಲ್ಲ ಪ್ರಾರ್ಥನೆ. ಪ್ರಾರ್ಥನೆಯು ನ್ಯಾಯಯುತವಾಗಿರಬೇಕು. ಇದು ಮೋಶೆ ಹೇಳಿರುವಂತಹ ಮಾತಲ್ಲ, ಎಲ್ಲಾ ಜಾರನು ಹೇಳಿರುವಂತಹ ಮಾತಲ್ಲ, ಅಥವಾ ಕುಲಾಧಿಪತಿಗಳು ಹೇಳಿದಂತಹ ಮಾತಲ್ಲ. ಸರ್ವಶಕ್ತನಾದ ದೇವರು ತಾನೇ ಹೇಳುವಂಥದ್ದು. ಚೆಲ್ಫಹಾದನ ಹೆಣ್ಣು ಮಕ್ಕಳು ಹೇಳುವುದು ನ್ಯಾಯವಾಗಿದೆ.
ನೋಡಿ, ಇವರ ಒಂದು ಪ್ರಾರ್ಥನಾ ಮನವಿ ಹೇಗೆ ಇಡೀ ಇಸ್ರಾಯೇಲ್ ಕುಲಗಳಿಗೆ ಆಶೀರ್ವಾದವಾಗಿ ಮಾರ್ಪಟ್ಟಿತ್ತು ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಅನೇಕ ಸಂದರ್ಭಗಳಲ್ಲಿ ನಾವು ಪ್ರಾರ್ಥಿಸುವಂಥದ್ದು ಕೇವಲ ನಮ್ಮ ವೈಯಕ್ತಿಕ ಅವಶ್ಯಕತೆಗಳಿಗೆ ಮಾತ್ರವಾಗಿ ಆಗಿರುವಂಥದ್ದಾಗಿದೆ. ನಮ್ಮ ಪ್ರಾರ್ಥನೆ, ನಮ್ಮ ಮನವಿ ಅನ್ನುವಂಥದ್ದು ಅದು ಕೇವಲ ನಮಗೆ ಮಾತ್ರವಲ್ಲ. ಕಷ್ಟದಲ್ಲಿರುವಂತಹ ನಾನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ನನ್ನ ಹಾಗೆ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೂ ನನ್ನ ಪ್ರಾರ್ಥನೆ ಒಂದು ಆಶೀರ್ವಾದವಾಗಿ ಮಾರ್ಪಡಬೇಕು. ಅದೇ ನ್ಯಾಯಯುತವಾದ ಪ್ರಾರ್ಥನೆ. ಇಲ್ಲಿ ನಾವು ನೋಡುವಂಥದ್ದು ಚಲ್ಫಹಾದನ ಹೆಣ್ಣು ಮಕ್ಕಳು ಮೋಶೆಯ ಬಳಿಗೆ ತಮ್ಮ ಮನವಿಗಳನ್ನು ಸಲ್ಲಿಸಿದ್ರು. ಮೋಶೆ ಅವರ ಮನವಿಯನ್ನ ಯೆಹೋವನ ಸನ್ನಿಧಾನದಲ್ಲಿ ಹೇಳ್ದ. ಯೆಹೋವನು ಅವರಿಗೆ ಮೋಶೆಗೆ ಹೇಳುವಂಥದ್ದು ಇವರ ಪ್ರಾರ್ಥನೆ, ಇವರ ಮನವಿ, ಇವರು ಕೇಳುವಂಥದ್ದು, ಇವರು ಹೇಳುವಂಥದ್ದು ನ್ಯಾಯಯುತವಾಗಿರುವಂಥದ್ದಾಗಿದೆ. ಅದಕ್ಕಾಗಿ ನೀನೇನು ಮಾಡಬೇಕು? ನೀ ಅವರ ತಂದೆಯ ಕುಲದವರೊಂದಿಗೆ ಅವರಿಗೂ ನೀನು ಸ್ವಾಸ್ಥ್ಯವನ್ನು ಕೊಡಬೇಕು. ತಂದೆಯ ಸ್ವಾಸ್ಥ್ಯವು ಅವರಿಗೆ ಬರಲಿ. ಅಲ್ಲಿಯ ತನಕ ಇಸ್ರಾಯೇಲರ ಕುಲಗಳಲ್ಲಿ, ಇಸ್ರಾಯೇಲರ ಗೋತ್ರಗಳಲ್ಲಿ ಇಲ್ಲದೇ ಇದ್ದಂತಹ ಒಂದು ಕಾರ್ಯ ಈ ಹೆಣ್ಣು ಮಕ್ಕಳ ಮನವಿಯ ಫಲವಾಗಿ ಇಡೀ ಇಸ್ರಾಯೇಲ್ ಕುಲಕ್ಕೆ ಬಂದು ಒದಗಿತು. ಇದೇ ಶ್ರೇಷ್ಠವಾದ ನ್ಯಾಯಯುತವಾದ ಪ್ರಾರ್ಥನೆ ಎನ್ನುವಂಥದ್ದು. ನೋಡಿ 9ನೇ ವಾಕ್ಯ, ಮತ್ತು ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ಯಾವನಾದರೂ ಮಗನಿಲ್ಲದೆ ಸತ್ತರೆ ಅವನ ಸ್ವಾಸ್ಥ್ಯವು ಅವನ ಮಗಳಿಗೆ ಆಗಬೇಕು. ಇವತ್ತು ನಾನು ಆಸ್ತಿಯ ವಿಚಾರವಾಗಿ ಹೇಳುವುದಕ್ಕೆ ಬಂದಿರುವಂಥದ್ದಲ್ಲ. ಸರಿ ಸಮಾನ ಎಂಬುದಾಗಿ ಹೇಳುವಾಗ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸರಿ ಸಮಾನವಾಗಿ ಸಿಕ್ಕಬೇಕು ಎಂಬ ವಿಚಾರವನ್ನು ಹೇಳುವುದಕ್ಕೆ ಬಂದಿರುವಂತಹ ವ್ಯಕ್ತಿಯಲ್ಲ. ಇಲ್ಲಿ ನನ್ನ ವಿಷಯ ಅನ್ನುವಂಥದ್ದು ಈ ಹೆಣ್ಣು ಮಕ್ಕಳು ತಮ್ಮ ತಂದೆಯ ಹೆಸರನ್ನ ತಮ್ಮ ಕುಲಗಳಲ್ಲಿ ಉಳಿಸುವುದಕ್ಕೋಸ್ಕರವಾಗಿ ತೆಗೆದಂತಹ ಆ ಒಂದು ಕಾರ್ಯ, ಅದು ಅವರಿಗೆ ಮಾತ್ರ ಲಭಿಸಿರುವಂಥದ್ದು ಮಾತ್ರವಲ್ಲ, ಇಡೀ ಇಸ್ರಾಯೇಲ್ ಕುಲಗಳಿಗೆ ಈ ಒಂದು ಸಂಭವ ಒಂದು ಮಾದರಿಯ ಸಂಭವವಾಗಿ ಮಾರ್ಪಟ್ಟಿತು. ನಮ್ಮ ಜೀವಿತದಲ್ಲಿ ನಾವುಗಳು ತೆಗೆದುಕೊಳ್ಳುವಂತಹ, ನಾವು ಪ್ರಾರ್ಥಿಸುವಂತಹ ಪ್ರಾರ್ಥನಾ ಮನವಿಗಳು ಅದು ಕೇವಲ ನಮ್ಮ ಒಂದು ವೈಯಕ್ತಿಕ ಆಶೀರ್ವಾದಕ್ಕೆ ಮಾತ್ರ ಕಾರಣವಾಗಿ ಮಾರ್ಪಡದೆ ಇಡೀ ಸರ್ವ ಸಮೂಹಕ್ಕೆ ಒಂದು ಆಶೀರ್ವಾದವಾಗಿ ಮಾರ್ಪಡಬೇಕಾಗಿರುವಂಥದ್ದಾಗಿದೆ. ಈ ಒಂದು ಸಂಭವ ಇಸ್ರಾಯೇಲ್ ಕುಲಗಳಲ್ಲಿ ಹೆಣ್ಣು ಮಕ್ಕಳು ಸರಿ ಸಮಾನರು ಎಂಬ ಒಂದು ಸಂದೇಶವನ್ನ ರವಾನಿಸುವುದಕ್ಕೆ ಕಾರಣವಾಗಿ ಮಾರ್ಪಟ್ಟಿರುವುದಾಗಿ ನಾವು ನೋಡುತ್ತೇವೆ. ಇದನ್ನು ಓದುವಾಗ ನನ್ನ ಮನಸ್ಸಿಗೆ ಬಂದಂತ ಒಂದು ಪ್ರಶ್ನೆ, ಯಾಕೆ ಮೋಶೆ ಚಲ್ಫಹಾದನ ಹೆಣ್ಣು ಮಕ್ಕಳನ್ನ ಜನಗಣತಿಯಲ್ಲಿ ಸೇರಿಸಲಿಲ್ಲ ಎಂಬುದಾಗಿ. ಕಾರಣ 26ನೇ ಅಧ್ಯಾಯದಲ್ಲಿ ಬರೆದಿರುವಂಥದ್ದು, ಯುದ್ಧಕ್ಕೆ ಹೋಗುವುದಕ್ಕೆ ಗಂಡು ಮಕ್ಕಳು ಹೆಚ್ಚಾದ ವಯಸ್ಸುಳ್ಳವರನ್ನು 20 ವರ್ಷ, ನೀನು ಇಸ್ರಾಯೇಲರ ಸರ್ವ ಸಮೂಹದರಲ್ಲಿ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರನ್ನು, ಅಂದರೆ ಯುದ್ಧಕ್ಕೆ ಹೊರಡತಕ್ಕವರನ್ನು ಗೋತ್ರಗಳ ಪ್ರಕಾರವಾಗಿ ಲೆಕ್ಕಿಸಬೇಕು. ಅದು ಒಂದು
ಸತ್ಯವಾಗಿರುವಂತಹ ಒಂದು ಮಾತು. ಸೊ ಇಲ್ಲಿ ಯುದ್ಧಕ್ಕೆ ಹೋಗುವುದಕ್ಕೆ 20 ವಯಸ್ಸು ಮೇಲ್ಪುಟ್ಟವುಳ್ಳವರನ್ನು ರಕ್ಷಿಸಬೇಕು ಎಂಬುದಾಗಿ ಬರೆದಿರುವಾಗ, ಇದೇ ಒಂದು ಸಾಮಾನ್ಯ ರೀತಿಯನ್ನ ಅವರ ಸ್ವಾಸ್ಥ್ಯದ ವಿಚಾರದಲ್ಲಿಯೂ ಸರಿದೂಗಿಸುವುದಕ್ಕೆ ಸಾಧ್ಯವಲ್ಲ. ಚಲ್ಫಹಾದನಿಗೆ ಇರುವಂತಹ 5 ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮೋಶೆ ಅವರ ಹೆಸರನ್ನ, ಚಲ್ಫಹಾದನ ಹೆಸರನ್ನ ಅವರ ಕುಲದಿಂದ ತೆಗೆಯುವುದಕ್ಕೆ, ಅವರ ಕುಲದಲ್ಲಿ ಸೇರಿಸದೇ ಇದ್ದದಕ್ಕೆ ಯಾವ ಕಾರಣ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಈ ಹೆಣ್ಣು ಮಕ್ಕಳು ತಮ್ಮ ತಂದೆಯ ಹೆಸರು ಆ ಕುಲದಲ್ಲಿ ಉಳಿಯುವ ಹಾಗೆ ಮೋಶೆಯ ಸನ್ನಿಧಾನದಲ್ಲಿ ನ್ಯಾಯಯುತವಾದಂತಹ ಮನವಿಯನ್ನ ಸಲ್ಲಿಸಿದರು. ಇಸ್ರಾಯೇಲರ ಕುಲಗಳಲ್ಲಿ ಅವರ ಕುಲಗಳಿಂದ ಹೆಸರನ್ನ ತೆಗೆದು ಹಾಕುವಂತ ಅನೇಕ ಸಂಭವಗಳು ಬರೆಯಲ್ಪಟ್ಟಿರುವುದಾಗಿ ನಾವು ನೋಡುತ್ತೇವೆ. ಯಾರು ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡ್ತಾರೆ, ಯೆಹೋವನ ಮಾತನ್ನ ಧಿಕ್ಕರಿಸ್ತಾರೆ, ಅಂಥವರನ್ನ ಕುಲದಿಂದ ತೆಗೆದು ಹಾಕುವಂತಹ ಪರಿಪಾಠ ಉಂಟು. ಆದರೆ ಚಲ್ಫಹಾದನ ಕುಟುಂಬದಲ್ಲಿ ಅಂತಹ ಯಾವ ಕಾರ್ಯಗಳು ನಡೆದಿಲ್ಲ. ಚಲ್ಫಹಾದನು ಕೋರಹನ ಗುಂಪಿಗೆ ಸೇರಿದವನಲ್ಲ. ಚಲ್ಫಹಾದನು ಮೋಶೆಗೆ ವಿಧೇಯನಾಗಿ ಮೋಶೆಯ ನಾಯಕತ್ವದಲ್ಲಿ ನಂಬಿಕೆಯಿಂದ ನಡೆದಂತಹ ವ್ಯಕ್ತಿ. ಅರಣ್ಯ ಮಾರ್ಗದಲ್ಲಿ ಆತ ಹಸುನೀಗಿದ. ಕೇವಲ ಅವನಿಗೆ ಗಂಡು ಮಕ್ಕಳು ಇಲ್ಲ ಎಂಬ ಕಾರಣಕ್ಕಾಗಿ ಅವನ ಹೆಸರನ್ನು ಕುಲದಿಂದ ತೆಗೆದು ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಎಂಬುವಂಥದ್ದಾಗಿತ್ತು ಅವನ ಹೆಣ್ಣು ಮಕ್ಕಳ ಪ್ರಶ್ನೆ. ಪ್ರಿಯರೇ, ಹೆಣ್ಣು ಮಕ್ಕಳು ಶ್ರೇಷ್ಠರು. ಇವತ್ತು ನಮ್ಮ ಕುಟುಂಬಗಳಲ್ಲಿ ಪ್ರತ್ಯೇಕವಾಗಿ ಅನೇಕ ಕುಟುಂಬಗಳಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇರುವಂಥದ್ದನ್ನು ನಾವು ನೋಡ್ತೇವೆ. ಎಲ್ಲೋ ಕೆಲವು ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಇರ್ತಾರೆ, ಗಂಡು ಮಕ್ಕಳು ಮಾತ್ರ ಇರ್ತಾರೆ. ಈಗ ಹೆಣ್ಣು ಮತ್ತು ಗಂಡು ಮಗು ಇರುವಂತಹ ಒಂದು ಕುಟುಂಬದಲ್ಲಿ ನೀವು ನಿಮ್ಮ ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಸ್ಥಾನಮಾನ ಎಷ್ಟರ ಮಟ್ಟಿಗೆ? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಹೇಳುವಂಥದ್ದು, ಹೆಣ್ಣು ಬೇರೊಂದು ಕುಟುಂಬಕ್ಕೆ ಹೋಗುವಂಥವಳು. ಅದರ ಫಲವಾಗಿ ಅವಳ ವಿದ್ಯಾಭ್ಯಾಸವನ್ನು ಒಂದು ಮಟ್ಟಿಗೆ ನಾವು ನಿಲ್ಲಿಸುವಂಥವರಾಗಿದ್ದೇವೆ. ಹೆಣ್ಣು ಮಕ್ಕಳನ್ನ ಶ್ರೇಷ್ಠರು, ಸರಿ ಸಮಾನರು ಎಂಬುವಂತಹ ಒಂದು ಮನೋಭಾವ ನಮ್ಮಲ್ಲಿ ಇಲ್ಲದಿರುವಂಥದ್ದಾಗಿದೆ. ಇದು ಸತ್ಯವಾಗಿರುವಂತಹ ಒಂದು ಮಾತು. ಆದರೆ ಚಲ್ಫಹಾದನ ಹೆಣ್ಣು ಮಕ್ಕಳು ಆ ರೀತಿಯಾಗಿರಲಿಲ್ಲ. ಅವರ ತಂದೆಯ ಹೆಸರು ತಮ್ಮ ಕುಲದಲ್ಲಿ ಉಳಿದುಕೊಳ್ಳುವುದಕ್ಕೋಸ್ಕರವಾಗಿ ದೇವರ ಸನ್ನಿಧಾನದಲ್ಲಿ ವಿಚಾರಿಸುವುದಕ್ಕೂ ಅವರು ಸಿದ್ಧರಾಗಿದ್ದರು ಎಂಬುದಾಗಿ. ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯವನ್ನು ನಾವು ಕಲಿಯುವಾಗ ಅಲ್ಲಿ ಸುವಾರ್ತಿಕನಾದ ಫಿಲಿಪ್ಪನ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಫಿಲಿಪ್ಪನಿಗೆ 4 ಮಂದಿ ಹೆಣ್ಣು ಮಕ್ಕಳಿದ್ದರು. ಅವರ ಕುರಿತಾಗಿ ಬರೆದಿರುವಂಥದ್ದು, ಅವರು ಪ್ರವಾದಿಸುವಂತವರಾಗಿದ್ದರು. ಹೆಣ್ಣು ಮಕ್ಕಳು ದೇವರ ಮುಂಭಾಗದಲ್ಲಿ ಸರಿ ಸಮಾನರು ಎಂಬುವಂಥದ್ದನ್ನು ನಾವುಗಳು ಮರಿಬಾರದು. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ ಅಲ್ಲಿ ಯೇಸುಸ್ವಾಮಿ ಒಂದು ಸಂಭವವನ್ನ ಬರೆದಿರುವಂಥದ್ದಾಗಿ ನೋಡುತ್ತೇವೆ. ಅದರ 21ನೇ ಅಧ್ಯಾಯ 21ನೇ ವಾಕ್ಯದಿಂದ ಅದರ 43 ವಾಕ್ಯಗಳನ್ನು ನಾವು ಕೂಲಂಕುಷವಾಗಿ ಕಲಿಯುವಾಗ
ಯಾಯೀರನೆಂಬ ಸಭಾಮಂದಿರದ ಒಬ್ಬ ಅಧಿಕಾರಿ ಯೇಸು ಸ್ವಾಮಿಯ ಬಳಿಗೆ ಬಂದು ತನ್ನ ವೇದನೆಯನ್ನ, ತನ್ನ ಪ್ರಾರ್ಥನೆಯನ್ನ ಸಲ್ಲಿಸುವಂಥದ್ದನ್ನು ನಾವು ನೋಡುತ್ತೇವೆ. 22ನೇ ವಾಕ್ಯ, ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬುವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ತಂದೆ ತಾಯಿಗಳ ಜವಾಬ್ದಾರಿ. ಯಾಯೀರನು ತನ್ನ ಮಗಳಿಗೆ ಅಸೌಖ್ಯವೆಂಬುದಾಗಿ ಗೊತ್ತಾದಾಗ ಯಾಯೀರನು ತನ್ನ ಮನೆಯನ್ನ ಬಿಟ್ಟು, ತನ್ನ ಜವಾಬ್ದಾರಿಯನ್ನ ಬದಿಗೊತ್ತಿ ಯೇಸು ಇದ್ದಂತಹ ಸ್ಥಳಕ್ಕೆ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ತನ್ನ ಮನಸ್ಸಿನ ವೇದನೆಯನ್ನ ಯೇಸುವಿನ ಮುಂಭಾಗದಲ್ಲಿ ಹೇಳುವಂಥದ್ದಾಗಿ ನೋಡುತ್ತೇವೆ. ಅಲ್ಲಿ ಹೇಳುವಂಥದ್ದು, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು. ಯಾಯೀರನಿಗೆ ಬೇರೆ ಎಷ್ಟು ಜನ ಮಕ್ಕಳಿದ್ದಾರೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ತನ್ನ ಹೆಣ್ಣು ಮಗು, 12 ವರ್ಷ ಪ್ರಾಯದ ಹೆಣ್ಣು ಮಗು, ಆ ಮರಣಕರವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಾಗ ಯಾಯೀರನು ನೆನಸಿನ ಹೆಣ್ಣು ಮಗು ತಾನೆ ಎಂಬುದಾಗಿ ಆತ ಓಡು ಹೋಗಿ ಯೇಸು ಸ್ವಾಮಿಯ ಬಳಿಗೆ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ತನ್ನ ವೇದನೆಯನ್ನ ಯೇಸುವಿಗೆ ಸಮರ್ಪಿಸುವಂತದಾಗಿ ನೋಡುತ್ತೇವೆ. ಮೂವತ್ತೈದನೇ ವಾಕ್ಯದಲ್ಲಿ ನೋಡುತ್ತೇವೆ, ಅವರು ಮಾತಾಡ್ತಿರ್ಬೇಕಾದ್ರೆ ಸಭಾಮಂದಿರದ ಮನೆಯವರು ಬಂದ್ಬಿಟ್ಟು ಹೇಳ್ತಾಳೆ, ನಿನ್ನ ಮಗಳು ತೀರಿ ಹೋದ್ಲು, ಗುರುವಿಗೆ ತೊಂದರೆ ಕೊಡಬೇಡ. ಆದ್ರೆ ಯೇಸು ಅವನಿಗೆ ಹೇಳುವಂಥದ್ದು, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಅದರ 40ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಆ ಹೆಣ್ಣು ಮಗುವಿನ ತಂದೆ ತಾಯಿಗಳನ್ನು ಹಾಗೂ ತನ್ನೊಂದಿಗೆ ಕೆಲವರನ್ನ, ಯಾರ್ಯಾರನ್ನ, 37ನೇ ವಾಕ್ಯ, ಪೇತ್ರ, ಯಾಕೋಬನ ತಮ್ಮನಾದ ಯೋಹಾನ, ಇವರನ್ನ ಕರೆದುಕೊಂಡು ಆ ಕೋಣೆಗೆ ಹೋಗಿ ಆ ಮಗುವಿನ ಕೈ ಹಿಡಿದು ತಲಿತ ಕೂಮಂದನು, ಅಮ್ಮಣಿ ಏಳೆನ್ನುತ್ತೇನೆ ಎಂಬುದಾಗಿ ಅರ್ಥ. ತಕ್ಷಣವಾಗಿ ಆ ಹೆಣ್ಣು ಮಗಳು ಎದ್ದು ಕುಳಿತಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಯಾಯೀರನ ಜವಾಬ್ದಾರಿ. ಸುವಾರ್ತಿಕನಾದ ಫಿಲಿಪ್ಪನಿಗೆ ಇದ್ದಂತಹ 4 ಹೆಣ್ಣು ಮಕ್ಕಳು, ಅವರು ಪ್ರವಾದಿಸುವಂತವರಾಗಿದ್ದರು. ಚಲ್ಫಹಾದರ ಹೆಣ್ಣು ಮಕ್ಕಳು ತಮ್ಮ ತಂದೆಯ ಹೆಸರನ್ನ ಕುಲದಿಂದ ತೆಗೆದು ಹಾಕದಂತೆ ಅದಕ್ಕೆ ಬೇಕಾದ ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧರಾಗಿದ್ದರು. ಪ್ರಿಯರೇ, ಹೆಣ್ಣು ಮಕ್ಕಳ ಶ್ರೇಷ್ಠತೆಯನ್ನ ನಾವು ಅಂಗೀಕರಿಸಬೇಕು. ಇಸ್ರಾಯೇಲರ ನ್ಯಾಯಸ್ಥಾಪಕರುಗಳಲ್ಲಿ ಒಬ್ಬಳಾಗಿದ್ದಳು ದೆಬೋರಳು. ದೇವರ ಸೃಷ್ಟಿಯಲ್ಲಿ ನಾವೆಲ್ಲರೂ ಸರಿ ಸಮಾನರು ಎಂಬುವಂತಹ ಮನೋಭಾವ ನಮ್ಮಲ್ಲಿ ಇರಬೇಕು. ನಾವು ಕೇವಲ ಪುರುಷ ಪ್ರಧಾನ ಸಮಾಜದಲ್ಲಿ ಜೀವಿಸಿ ನಾನು ಹೇಳುವಂಥದ್ದೇ ಶ್ರೇಷ್ಠ ಎಂಬುದಾಗಿ ಅಲ್ಲ, ಪರಸ್ಪರ ಹೊಂದಾಣಿಕೆಯಲ್ಲಿ ಮುಂದಕ್ಕೆ ಜೀವಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂಬುದಾಗಿ ಹೇಳುವಾಗ, ಹೆಣ್ಣು ಮಕ್ಕಳು ಶ್ರೇಷ್ಠರು ಎಂಬುದಾಗಿ ಹೇಳಿ ನಾವು ಬದಿಗೆ ಸರಿಯುವಂಥದ್ದಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಪ್ರತಿಯೊಬ್ಬರ ಜವಾಬ್ದಾರಿಯ ಕುರಿತಾಗಿ ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. 5ನೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯ 6ನೇ ಅಧ್ಯಾಯವನ್ನು ನಾವು ಕಲಿಯುವಾಗ
5ನೇ ಅಧ್ಯಾಯ 22ನೇ ವಾಕ್ಯದಿಂದ 6ನೇ ಅಧ್ಯಾಯ 4ನೇ ವಾಕ್ಯದ ತನಕ ಸ್ತ್ರೀಯರ ಜವಾಬ್ದಾರಿ, ಪುರುಷರ ಜವಾಬ್ದಾರಿ, ತಂದೆ ತಾಯಿಗಳ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ಇವೆಲ್ಲವೂ ಬರೆಯಲ್ಪಟ್ಟಿದೆ. ಇಲ್ಲಿ ಯಾರನ್ನೂ ಸಹ ಗುಲಾಮರಾಗಿ ಕೀಳಾಗಿ ಚಿತ್ರಿಸಲಿಲ್ಲ. ಪ್ರತಿಯೊಬ್ಬರಿಗೆ ಅವರದೇ ಆದ ಜವಾಬ್ದಾರಿಗಳು ಕೊಡಲ್ಪಟ್ಟಿದೆ. ಸ್ತ್ರೀಯರು ಶ್ರೇಷ್ಠರು ಎಂಬುದಾಗಿ ನೆನೆಸಿ ಪುರುಷನ ಮೇಲೆ ದಬ್ಬಾಳಿಕೆ ಮಾಡುವುದಕ್ಕಾಗಲಿ, ಸ್ತ್ರೀಯರು ಕನಿಷ್ಠರು ಎಂಬುದಾಗಿ ನೋಡಿ ಪುರುಷರು ಸ್ತ್ರೀಯರ ಮೇಲೆ ದಬ್ಬಾಳಿಕೆ ಮಾಡುವುದಕ್ಕಾಗಲಿ ಸತ್ಯವೇದವು ಅನುಮತಿ ಕೊಡೋದಿಲ್ಲ. ಸತ್ಯವೇದ ಹೇಳುವಂಥದ್ದು ಸ್ತ್ರೀಯರು ಪಾಲಿಸಬೇಕಾದ ನಿಯಮಗಳು ಇಂತಿವೆ, ಪುರುಷರು ಪಾಲಿಸಬೇಕಾದ ನಿಯಮಗಳು ಇಂತಿವೆ, ಮಕ್ಕಳು ಪಾಲಿಸಬೇಕಾದ ನಿಯಮಗಳು ಇಂತಿವೆ, ತಂದೆ ತಾಯಿಗಳು ಪಾಲಿಸಬೇಕಾದ ನಿಯಮಗಳು ಇಂತಿವೆ, ಯಜಮಾನರುಗಳು ಪಾಲಿಸಬೇಕಾದ ನಿಯಮಗಳು ಇಂತಿದೆ, ಕೆಲಸ ಮಾಡುವಂಥವರು ಪಾಲಿಸಬೇಕಾದ ನಿಯಮಗಳು ಇಂತಿವೆ, ಗುರುಗಳು ಪಾಲಿಸಬೇಕಾದ ನಿಯಮಗಳು ಇಂತಿವೆ, ಸಭಾಪಾಲಕರು ಪಾಲಿಸಬೇಕಾದ ನಿಯಮಗಳು ಇಂತಿವೆ, ವಿಶ್ವಾಸಿಗಳು ಪಾಲಿಸಬೇಕಾದ ನಿಯಮಗಳು ಇಂತಿವೆ. ಎಲ್ಲ ನಿಯಮಗಳು ಕೊಡಲ್ಪಟ್ಟಿರುವಂತಹ ಪುಸ್ತಕವಾಗಿದೆ ಸತ್ಯವೇದ. ನನ್ನ ಕೇಳುವಂತಹ ಪ್ರಿಯರೇ, ನಮ್ಮ ಜೀವಿತ ದೇವರ ವಾಕ್ಯ ನಮಗೆ ಪಾಲಿಸುವುದಕ್ಕೆ ಹೇಳಿರುವಂತಹ ಕಾರ್ಯಗಳನ್ನ ಪಾಲಿಸುವಂತಹ ಕ್ರಿಯೆಗಳ ಜೀವಿತವಾಗಿದೆಯಾ? ಸಂಚಿ ಹೊನ್ನಮ್ಮನವರ ಆ ಒಂದು ಕವಿತೆ, ಪೆಣ್ಣಲ್ಲವೇ ತಮ್ಮನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು, ಪೆಣ್ಣು ಪೆಣ್ಣಂದೇಕೆ ಬೀಳುಗಳಿವರು, ಕಣ್ಣು ಕಾಣದ ಗಾವಿಲರು. ದೇವರು ನಮಗೆ ಕೊಟ್ಟಿರುವಂತಹ ಗರ್ಭಫಲ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಗರ್ಭಫಲ ದೇವರು ನಮಗೆ ಕೊಡುವಂತಹ ಬಹುಮಾನವಾಗಿದೆ. ದೇವರು ನಮಗೆ ಕೊಟ್ಟಿರುವಂತಹ ಆ ಒಂದು ಬಹುಮಾನವನ್ನ 127ನೇ ಕೀರ್ತನೆ ಅದರ 3ನೇ ವಾಕ್ಯದ 2ನೇ ಭಾಗ, ಗರ್ಭಫಲವು ಆತನ ಬಹುಮಾನವಾಗಿದೆ. ಯಾರು ಶ್ರೇಷ್ಠರು ಎಂಬುದಾಗಿ ಅಲ್ಲ, ಅವರವರಿಗೆ ಸಲ್ಲತಕ್ಕ ಸ್ಥಾನಮಾನಗಳನ್ನ, ಅವರವರಿಗೆ ಸಲ್ಲತಕ್ಕ ಪದವಿಗಳನ್ನ, ಅವರವರಿಗೆ ಸಲ್ಲತಕ್ಕ ಶ್ರೇಷ್ಠತೆಗಳನ್ನ ನಾವುಗಳು ಕ್ರೈಸ್ತರಾದ ನಾವುಗಳು ಸಲ್ಲಿಸುತ್ತಿದ್ದೇವ. ದೇವರು ನಮಗೆ ಕೊಟ್ಟಿರುವಂತಹ ಬಹುಮಾನವನ್ನ ಗಂಡುವಿಗೆ ಶ್ರೇಷ್ಠತೆಯ ಸ್ಥಾನವನ್ನ, ಹೆಣ್ಣು ಮಕ್ಕಳಿಗೆ ಕನಿಷ್ಠತೆಯ ಸ್ಥಾನವನ್ನ ನಾವು ಕೊಡ್ತಾ ಇದ್ದೇವ. ಸೊ ಹೀಗಿರುವುದಾದರೆ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಬೇಕು. ದೇವರ ಮುಂಭಾಗದಲ್ಲಿ ಇಬ್ಬರು ಸರಿ ಸಮಾನರು ಎಂಬುವಂಥದ್ದನ್ನ ನೀನು ನಾನು ಎಂದಿಗೂ ಮರೆಯಬಾರದು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೇ, ಈ ಒಂದು ಮಾಧ್ಯಮದ ಮೂಲಕ ನಿಮ್ಮ ಆರಾಧನೆಯಲ್ಲಿ ನಾವು ಭಾಗಿಗಳಾಗುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದಿಂದ ನಮ್ಮ ಸಂಗಡ ಮಾತನಾಡಿದ್ದಿ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಮುಂದಕ್ಕೆ ಜೀವಿಸುವಂತೆ ಕೃಪೆ ಮಾಡು. ಪ್ರತ್ಯೇಕವಾಗಿ ಕರ್ತನೆ, ಈ ಝೂಮ್ ಮೂಲಕವಾಗಿ, ಈ ಒಂದು ಫೇಸ್ಬುಕ್ ಮೂಲಕವಾಗಿ ನಿಮ್ಮ ಆರಾಧನೆಯಲ್ಲಿ ಭಾಗಿಗಳಾಗಿರುವಂಥ ಎಲ್ಲ ಪ್ರಿಯರಿಗಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಕರ್ತನೆ, ಅವರು ತಮ್ಮ ಸ್ಥಳಗಳಲ್ಲಿ, ತಮ್ಮ ಆಲಯಗಳಲ್ಲಿ ನಿಮ್ಮನ್ನು ಆರಾಧಿಸುವಾಗ ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆಯನ್ನು ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕಳೆದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿ ತಂದೆ.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆಯು ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವೂ ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಈ ಒಂದು ವಾರ ನಿಮ್ಮ ಜೀವಿತದಲ್ಲಿ ದೈವಿಕ ಸಮೃದ್ಧಿಯ ದಿನಗಳಾಗಿ ಮಾರ್ಪಡಲಿ. ಮೇ ಗಾಡ್ ಬ್ಲೆಸ್ ಯು.